ಇವತ್ತು SDPIಯ ಏನು ಬೆಳವಣಿಗೆ SDPIಗೆ ವ್ಯಕ್ತವಾಗ್ತಾ ಇರುವಂತ ಜನಬೆಂಬಲವನ್ನ ನೋಡಿ ಕರ್ನಾಟಕದ ಇಡೀ ಕ್ಯಾಬಿನೆಟ್ ದಾವಣಗೆರೆಯಲ್ಲಿ ಠಿಕಾಣೆ ಹೂಡಿದೆ. ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ SDPIಯ ಭಯ ಎಷ್ಟಿದೆ ಅಂತ ನೋಡಿ. ನಾವು ಹೇಳ್ತಾ ಇದ್ದೇವೆ ನೀವು ಭಯ ಪಡಬೇಡಿ, ನಿಮಗೆ ಅಭಯವನ್ನ ನೀಡ್ತೇವೆ. ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ, ಇಡೀ ಮಂತ್ರಿಮಂಡಲ ನೀವು ಇವತ್ತು ಬಂದಿದ್ದೀರಲ್ಲ ದಾವಣಗೆರೆಗೆ, ಇಲ್ಲೇ ನಿಮ್ಮ ಹತ್ತಿರದಲ್ಲಿ ಹೆಗಡೆ ನಗರದ ಒಂದು ನಿರಾಶ್ರಿತರ ಇಶ್ಯೂ ಆಗಿತ್ತು. ಯಾವ ಮಿನಿಸ್ಟರ್ ಬಂದಿದ್ರು, ಯಾವ ಮುಖ್ಯಮಂತ್ರಿ ಬಂದಿದ್ರು, ಆವಾಗ ನಿಮಗೆ ನೆನಪಿಲ್ಲದಂತ ದಾವಣಗೆರೆ ಈಗ ನೆನಪಾಗಿದೆಯಾ? ಈಗಲೂ ನಾನು ಚಾಲೆಂಜ್ ಮಾಡ್ತೇನೆ, ಈ ಕಾಂಗ್ರೆಸ್ ಪಕ್ಷದ ಮಂತ್ರಿ ಮಂಡಲಕ್ಕೆ ಮತ್ತು ಅಭ್ಯರ್ಥಿಗೆ ನಿಮಗೆ ದಮ್ ಇದ್ರೆ, ನಿಮಗೆ ತಾಕತ್ತಿದ್ರೆ ಈ ಕ್ಷೇತ್ರದ ಜನರ ಸಮಸ್ಯೆಗಳ ಬಗ್ಗೆ ನನ್ನೊಟ್ಟಿಗೆ ಡಿಬೇಟ್ ಮಾಡ್ತೀರಾ ನೀವು? ನನ್ನೊಂದು ಪ್ರಶ್ನೆ. ಆ ಬಗ್ಗೆ ನೀವು ಡಿಬೇಟ್ ಮಾಡೋದಾದ್ರೆ ನಾನು ಇವತ್ತು ತಯಾರಿದ್ದೇನೆ. ಇಲ್ಲಿ ಜನರ ಬಗ್ಗೆ ನಾನು ಹೇಳ್ತಿರುವಂತದ್ದು, ಇಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಒಂದು ಎಲ್ಲಿದೆ ಪ್ರೈವೇಟ್ ಇದೆ. ಇಲ್ಲಿ ಎರಡು ಮಾಫಿಯಾಗಳಿದೆ, ಒಂದು ಎಜುಕೇಶನ್ ಮಾಫಿಯಾ, ಒಂದು ಹೆಲ್ತ್ ಮಾಫಿಯಾ. ಇಲ್ಲಿರುವಂತ ಬಡವರು ಒಂದು ಸಿಸರಿನ್ ಡೆಲಿವರಿ ಮಾಡಬೇಕಾದ್ರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ. 40,000 ರಿಂದ 50,000 ರೂಪಾಯಿ ಕೊಡಬೇಕು. ಒಬ್ಬ ಆಟೋ ಡ್ರೈವರ್ ಒಂದು ವರ್ಷದಲ್ಲಿ 50,000 ಬ್ಯಾಂಕ್ ಬ್ಯಾಲೆನ್ಸ್ ಇರಲ್ಲ. ಅವನು ಸಾಲ ಸೋಲ ಮಾಡಿ ಡೆಲಿವರಿ ಮಾಡಿಸ್ತಾನೆ, ಮತ್ತೆ ಅದನ್ನ ತೀರಿಸಲಿಕ್ಕೆ 1 ವರ್ಷ ಮತ್ತೆ ದುಡಿಬೇಕು. ಯಾಕೆ ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ತರಲಿಲ್ಲ ಅಂತ ಹೇಳಿದ್ರೆ ಆ ಮಾಫಿಯಾ ಕೂಡ ಒಂದೇ ಕುಟುಂಬದ ಕಪಿಮುಷ್ಟಿಯಲ್ಲಿದೆ. ಹಾಗಾಗಿ ಅಫ್ಸರ್ ಕುಡ್ಲಿಪೇಟೆ ಈ ಮತದಾರರಲ್ಲಿ ಮತ್ತು ಯಾವ ಕ್ಯಾಬಿನೆಟ್ ಬಂದು ಇಲ್ಲಿ ಠಿಕಾಣೆ ಹೂಡಿದೆಯಲ್ಲ, ನಿಮಗೆ ಏನಾದ್ರೂ ಕನಿಷ್ಠ ಈ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇದ್ರೆ, ಯಾರು ಇಲ್ಲಿ ಯಾವುದೋ ಒಂದು ಕಾರಣಕ್ಕೆ ನೀವು ಹೇಳಿದ ಫ್ಯಾಕ್ಟರಿ ಏನಿದೆ ಆ ಫ್ಯಾಕ್ಟರಿಗೆ ಒಂದು ಇಲ್ಲಿ ಠಿಕಾಣೆ ಹೂಡಿದ್ದಾರೆ. ಇಲ್ಲಿ ಯಾರು ದಡ್ರಿಲ್ಲ ಸರ್, ದಾವಣಗೆರೆಯ ಜನರು ದುಡಿದು ತಿನ್ನುವಂತವ್ರು. ನಾಯಕರು ಆ ರೀತಿ ಇರ್ಬೋದು, ಇಲ್ಲಿರುವಂತ ಮತದಾರರು ಯಾರು ಕೂಡ ಸ್ವಾಭಿಮಾನವನ್ನ ಅಡವಿಟ್ಟು ಈ ಬಾರಿ ಮತ್ತೆ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತ ನನಗೆ ಅನ್ಸೋದಿಲ್ಲ. ಒಂದು ಬದಲಾವಣೆ ಈ ಬಾರಿ ಬಂದೇ ಬರುತ್ತೆ. ಬಟ್ ತುಂಬಾ ಜನ ಮುಸಲ್ಮಾನ್ ಮುಖಂಡರುಗಳು ನನಗೆ ಹೇಳ್ತಾ ಇದ್ದದ್ದು, ಈ ಬಾರಿ ಇಲ್ಲ ಅಂತಂದ್ರೆ 2028ಕ್ಕೆ ನಮಗೆ ಟಿಕೆಟ್ ಕೊಡ್ತಾರಂತೆ, ಹಾಗಾಗಿ ನಾವು ಶಾಮನೂರು ಸಮರ್ಥಿಯಲ್ಲಿರ್ತಾರೆ ಅವ್ರನ್ನೇ ಗೆಲ್ಲಿಸ್ತೀವಿ, ತಪ್ಪೇನಿಲ್ಲ ಅಂತ. ಸರ್, ಇದು ಕಾಂಗ್ರೆಸ್ಸಿನ ಜಾಯಮಾನನೇ ಇಷ್ಟು ಸರ್. ಚಾಕ್ಲೇಟು, ಬಿಸ್ಕೆಟು, ಕ್ಯಾಡ್ಬೆರಿಗಳನ್ನ ಕೊಟ್ಟು ಕಾಂಗ್ರೆಸ್ ಇನ್ನೂ ಪಾಠ ಕಲಿಲಿಲ್ಲ. ಯಾರಾದ್ರೂ ಒಂದು ಸಾಮಾನ್ಯ 10-15 ವರ್ಷದ ಯುವಕನಿಗೆ ಕೇಳಿ ನೋಡಿ, 24 ವರ್ಷದ ಬೆಳ್ಳಿ ಸ್ಪೂನ್ ನಲ್ಲಿ, ಚಿನ್ನದ ಸ್ಪೂನ್ ನಲ್ಲಿ ಬ್ರೇಕ್ಫಾಸ್ಟ್ ಮಾಡುವಂತಹ ಅಸಮರ್ಥನ ಜನರು ಡಿಸೈಡ್ ಮಾಡ್ಲಿ, ನಾನು ಹೇಳಲ್ಲ. ಒಬ್ಬ ಆಟೋ ಡ್ರೈವರ್ನ ಸಮಸ್ಯೆಯನ್ನ ಯಾವತ್ತಾದ್ರೂ ಅರ್ತಿದಾರಾ? ಅವರು ಬೆಳಿಗ್ಗೆ ಎದ್ರೆ 50 ಕೋಟಿಯ ಬಿಸ್ನೆಸ್ ಇದೆ ನನಗೆ, ಅದನ್ನ 100 ಕೋಟಿ ಹೇಗೆ ಮಾಡ್ಬೇಕಂತ ಚಿಂತೆ. ಆದ್ರೆ ಅಫ್ಸರ್ ಕುಡ್ಲಿಪೇಟೆ ಬಡವರ ಮನೆಯಿಂದ ಬಂದವನು, ರೈತರ ಮನೆಯಿಂದ ಬಂದವನು, ಈ ಜನರೊಟ್ಟಿಗೆ ಎದ್ದು ಬಿದ್ದು ಹೋರಾಟ ಮಾಡಿ ಜೈಲಿಗೆ ಹೋಗಿ ಬಂದವನು, ಸುಳ್ಳು ಕೇಸ್ ಹಾಕಿಸ್ಕೊಂಡವನು. ನಾನು ಬೆಳಿಗ್ಗೆ ಎದ್ರೆ ಆಲೋಚನೆ ಮಾಡೋದು ಏನ್ ಗೊತ್ತಾ? ಈ ದಾವಣಗೆರೆಯಲ್ಲಿರುವಂತ ನಮ್ಮ ಈ ಯುವಕ, ಇವನು ಇಂಜಿನಿಯರ್ ಆಗ್ಬೇಕಂದ್ರೆ ಇವನಿಗೆ ಯಾವ ಎಜುಕೇಶನ್ ಸಿಗ್ಬೇಕು, ಅವನು ಡಾಕ್ಟರ್ ಆಗ್ಬೇಕಂದ್ರೆ ಅವನಿಗೆ ಯಾವ ಸ್ಕೂಲ್ ನಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು, ಇದು ಅಫ್ಸರ್ ಕುಡ್ಲಿಪೇಟೆಯ ಚಿಂತೆ. ಹಾಗಾಗಿ ಇಲ್ಲಿರುವಂತ ಜನರು ಯಾವ ಅಭ್ಯರ್ಥಿ ಸಮರ್ಥನೋ ಅಸಮರ್ಥನೋ ಅಂತ ಹೇಳಿ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ನಾನು ಎಲ್ಲೋದ್ರೂ ಕೂಡ ಒಂದು ಸ್ಲೋಗನ್ ಇಲ್ಲಿ ಹರಿದಾಡ್ತಾ ಇದೆ ಸರ್, ಅಭಿ ನಹಿ ತೋ ಕಭಿ ನಹಿ. ಇದರ ಅರ್ಥ ಏನಂದ್ರೆ, ಒಂದು ವೇಳೆ ಈ ಬಾರಿ ಈ ಅವಕಾಶವನ್ನ ಕೈ ಚೊಲ್ಕೊಂಡ್ರೆ ಇಲ್ಲಿ ಅಲ್ಪಸಂಖ್ಯಾತರು, ದಲಿತರು ಇನ್ನು 50 ವರ್ಷಗಳ ಕಾಲ ಇದೇ ಕುಟುಂಬದ ಗುಲಾಮತನಕ್ಕೆ ಹೋಗ್ಬೇಕು. ಹಾಗಾಗಿ ಈ ಬಾರಿ ಮತದಾರರು ಜಾಗೃತರಾಗಿದ್ದಾರೆ, ಒಂದು ಒಳ್ಳೆಯ ತೀರ್ಮಾನವನ್ನ ಮಾಡ್ತಾರೆ ಎಂಬಂತ ಭರವಸೆ ಇದೆ.